ನೀವೇನಾದ್ರೂ ಮೊಬೈಲ್ ಅಲ್ಲಿ ಈ ಡೇಂಜರಸ್ ಆಪ್ ಗಳಲ್ಲಿ ಪರ್ಮಿಷನ್ಸ್ ಏನಾದ್ರೂ ಕೊಟ್ಟಿದ್ದೀರಾ ಅಂತಂದ್ರೆ ಆಗ ನಿಮ್ಮ ಮೊಬೈಲ್ ನಲ್ಲಿ ಅವರು ಆಕ್ಸೆಸ್ ತಗೊಳ್ಬಹುದು. ಇಂಥ ಆಪ್ ಗಳನ್ನ ನೀವು ಚೆಕ್ ಮಾಡಬೇಕು. ಚೆಕ್ ಮಾಡಿಕೊಂಡು ಅಲ್ಲಿ ನೀವು ಲೊಕೇಶನ್ ನ ಅಲೋ ಮಾಡಿರ್ತೀರಾ ಅದನ್ನೆಲ್ಲ ನೀವು ಆಫ್ ಮಾಡಬೇಕು. ಅದನ್ನ ಯಾವ ರೀತಿ ಆಫ್ ಮಾಡೋದು, ಇದರಿಂದ ಏನೇನ್ ನಮ್ಗೆ ಪ್ರಯೋಜನ ಆಗುತ್ತೆ ಅಂತ ಅಂದ್ರೆ, ನೀವೇನಾದ್ರೂ ಕಂಟೆಂಟ್ ಕ್ರಿಯೇಟರ್ ಏನಾದ್ರೂ ಆಗಿದ್ದೀರಾ ಅಂದ್ರೆ ಅವಾಗ ನಿಮ್ಮ ಮೊಬೈಲ್ ಅಲ್ಲಿ ಯಾರು ಸ್ಪ್ಯಾಮ್ ಮಾಡೋದು ಮತ್ತೆ ನಿಮ್ಮ ಮೊಬೈಲ್ ಅಲ್ಲಿ ಏನೇನ್ ಆಗ್ತಾ ಇದೆ ಅಂತ ಹೇಳಿ ಚೆಕ್ ಮಾಡೋದು, ಇದನ್ನೆಲ್ಲ ಚೆಕ್ ಮಾಡೋದಕ್ಕೆ ಆಗಲ್ಲ. ಯಾವ ರೀತಿ ಮಾಡಬೇಕು, ಎಲ್ಲಿ ಹೋಗಿ ಸೆಟ್ಟಿಂಗ್ ಗಳನ್ನ ಮಾಡಬೇಕು, ಈ ಸೆಟ್ಟಿಂಗ್ ಗಳು ಮಾಡೋದ್ರಿಂದ ಏನೇನ್ ಪ್ರಯೋಜನ ಎಲ್ಲಾನು ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋಲು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ನೀವು ಮೇನ್ ಆಗಿ ಮಾಡ್ಬೇಕಾಗಿರೋದು ಆಕ್ಸೆಸಿಬಿಲಿಟಿನೇ ಹೋಗ್ಬೇಕು. ಆಕ್ಸೆಸಿಬಿಲಿಟಿ ಅಂದ್ರೆ ಸೆಟ್ಟಿಂಗ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀವು ಬೇಕಾದ್ರೆ ಸರ್ಚ್ ಮಾಡ್ಬೋದು. ಆಕ್ಸೆಸಿಬಿಲಿಟಿ ಅಂತ ಸರ್ಚ್ ಮಾಡಿ ಅಲ್ಲಿ ನೀವು ಪರ್ಮಿಷನ್ಸ್ ನ ಚೆಕ್ ಮಾಡಿ ಯಾವ್ಯಾವ ಆಪ್ಸ್ ಗಳಿಗೆ ನೀವು ಪರ್ಮಿಷನ್ಸ್ ನ ಕೊಟ್ಟಿದ್ದೀರಿ. ಆ ಆಪ್ಸ್ ಅಲ್ಲಿ ಏನಾದ್ರೂ ನಾನು ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ ಹಾಕಿರ್ತೀನಿ, ಆಪ್ಸ್ ಅಲ್ಲಿ ಏನಾದ್ರೂ ನಿಮಗೆ ಗೊತ್ತಿಲ್ಲದೆ ಇರುವಂತ ಆಪ್ಸ್ ಗಳು ಯಾವ್ದಾದ್ರು ಇದಾವೆ ಅಂತ ಅಂದ್ರೆ ಅಲ್ಲಿ ಹೋಗಿ ಫಸ್ಟ್ ಅದನ್ನ ಡಿಲೀಟ್ ಮಾಡಿ. ಅದನ್ನ ನೀವೇನಾದ್ರೂ ಒಂದ್ ವೇಳೆ ಡಿಲೀಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಅಂದ್ರೆ ನಿಮ್ಗೆ ಬೇರೆಯವರು ನಿಮ್ಮ ಮೊಬೈಲ್ ನಲ್ಲಿ ಕಂಟ್ರೋಲ್ ನ ತಗೊಳ್ತಾರೆ. ನೀವೇನ್ ಮೆಸೇಜ್ ನ ಟೈಪ್ ಮಾಡ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ಅವ್ರು ಚೆಕ್ ಮಾಡ್ಕೊಳ್ಬಹುದು. ಅದಕ್ಕೆ ಆದಷ್ಟು ಆ ಆಕ್ಸೆಸ್ ಏನಿದೆಯೋ ಅದನ್ನ ಫಸ್ಟ್ ಚೆಕ್ ಮಾಡ್ಕೊಂಡು ನಿಮ್ಗೆ ಗೊತ್ತಿಲ್ದಿರೋ ಆಪ್ ಗಳೇನಾದ್ರೂ ಇದಾವೆ ಅಂತಂದ್ರೆ ಫಸ್ಟ್ ಅದನ್ನ ಡಿಲೀಟ್ ಮಾಡಿ. ಅದನ್ನ ಡಿಲೀಟ್ ಮಾಡಿದ್ರೇನೆ ನೀವು ಬೇರೆ ನಿಮ್ಗೆ ಯಾವ್ದೇ ರೀತಿಯಾದಂತ ಪ್ರಾಬ್ಲಮ್ ಆಗಲ್ಲ. ಮಾನಿಟೈಸೇಷನ್ ಆದ್ಮೇಲೂ ನಿಮ್ಗೆ ಯಾರಾದ್ರೂ ಸ್ಪ್ಯಾಮ್ ಮಾಡ್ಬೋದು. ನಾನು ಅದ್ರ ಬಗ್ಗೆ ತುಂಬಾ ವಿಡಿಯೋಸ್ಗಳನ್ನ ಹಾಕಿದ್ದೀನಿ. ಯಾರಾದ್ರೂ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ನಲ್ಲೂ ಅಷ್ಟೇ, ಯೂಟ್ಯೂಬ್ ನಲ್ಲಿ ನೀವು ಸೆಟ್ಟಿಂಗ್ ಅಲ್ಲಿ ಆಲ್ರೆಡಿ ನಾನು ಅಲ್ಲಿ ಹೇಳಿದ್ದೀನಿ ಮ್ಯಾನೇಜರು ಅಂತ ನಿಮ್ದು ಒಬ್ರದೇ ನೇಮ್ ಇತ್ತು ಅಂತಂದ್ರೆ ಅದನ್ನ ಮಾತ್ರ ಓನ್ ಆಗಿ ನಿಮ್ ಕಂಟ್ರೋಲ್ ಅಲ್ಲೇ ಇರಬೇಕು. ಒಂದ್ ವೇಳೆ ಅಲ್ಲಿ ಬೇರೆಯವ್ರದ್ದು ಯಾರಾದ್ರೂ ಜಿಮೇಲ್ ಐಡಿ ಏನಾದ್ರೂ ಕಾಣಿಸ್ತಾ ಇದೆ ಅಂತಂದ್ರೆ ಅವಾಗ ಅದನ್ನ ನೀವು ಫಸ್ಟ್ ಡಿಲೀಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಅವರು ನಿಮ್ಮ ಮೊಬೈಲ್ ಅಲ್ಲಿ ಕಂಟ್ರೋಲ್ ನ ತಗೊಂಡು ನಿಮ್ಮ ಯೂಟ್ಯೂಬ್ ನಲ್ಲಿರೋ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡೋದು, ನಿಮ್ಗೆ ಅಲ್ಲಿ ಸ್ಪ್ಯಾಮ್ ಮಾಡೋದು, ಆಮೇಲೆ ಏನಾದ್ರೂ ಕಮ್ಯುನಿಟಿ ಪೋಸ್ಟ್ ನಲ್ಲಿ ಡಿಫ್ರೆಂಟ್ ಆಗಿ ಹಾಕೋದು, ಆಮೇಲೆ ನಿಮ್ಮ ಮೊಬೈಲ್ ನಲ್ಲಿ ಅದು ಕಾಪಿರೈಟ್ ಬರೋಂಗ್ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾರೆ. ಅದಕ್ಕೆ ಆದಷ್ಟು ನೀವು ಕೇರ್ಫುಲ್ ಆಗಿ ಇರಬೇಕು ಅಂತ ಅಂದ್ರೆ ಫಸ್ಟ್ ಈ ಆಕ್ಸೆಸಿಬಿಲಿಟಿ ಹೋಗ್ಬಿಟ್ಟು ಆಪ್ಸ್ ಅಲ್ಲಿ ಯಾವ್ದಾದ್ರು ನಿಮ್ಗೆ ಗೊತ್ತಿಲ್ಲದೆ ಇರೋ ಆಪ್ಸ್ ಏನಾದ್ರು ಇದಾವೆ ಅಂತಂದ್ರೆ ಫಸ್ಟ್ ಅಲ್ಲಿ ಡಿಲೀಟ್ ಮಾಡಿ. ಅದನ್ನ ಡಿಲೀಟ್ ಮಾಡಿದ್ರೇನೆ ನಿಮಗೆ ಬೇರೆ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ಸ್ ಆಗಲ್ಲ. ಇದಾದ್ಮೇಲೆ ಮೇನ್ ಆಗಿ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಕ್ಯಾಮ್ರಾ ಆಕ್ಸೆಸ್ ನ ಯಾವ್ದಕ್ಕೂ ಕೊಡೋದಕ್ಕೆ ಹೋಗ್ಬೇಡಿ. ಕ್ಯಾಮ್ರಾ ಆಕ್ಸೆಸ್ ಕೊಡೋದ್ರಿಂದ ಏನ್ ಡೇಂಜರಸ್ ಅಂತಂದ್ರೆ, ಈಗ ನೀವ್ ಯಾವ್ದೋ ಒಂದು ಇವಾಗ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಯಾವ್ದೋ ಒಂದು ಫೋಟೋ ಕ್ಯಾಪ್ಚರ್ ಆಗ್ಬಿಡುತ್ತೆ, ಅದು ಡೈರೆಕ್ಟ್ ಆಗಿ ನಿಮ್ಗೆ ಗೊತ್ತಾಗಲ್ಲ. ಬಟ್ ನೀವು ಅಲ್ಲಿ ಮೊಬೈಲ್ ನಲ್ಲಿ ವಿಡಿಯೋ ಏನಾದ್ರು ಕ್ಯಾಮ್ರಾ ಏನಾದ್ರು ಆನ್ ಇಟ್ಟಾಗ ಅವಾಗ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಆಗಿರುತ್ತೆ. ನಾನು ಅದ್ರ ಸ್ಕ್ರೀನ್ ರೆಕಾರ್ಡರ್ ಪಕ್ಕದಲ್ಲಿ ಹಾಕ್ತೀನಿ ನೋಡಿ, ಅಲ್ಲಿ ಹೋಗಿ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ಟು ನೀವು ಈ ಸೆಟ್ಟಿಂಗ್ ನ ಆಫ್ ಮಾಡ್ಬೇಕು. ಇದನ್ನ ಫಸ್ಟ್ ನೀವು ಸೆಟ್ಟಿಂಗ್ ಅಲ್ಲಿ ಹೋಗ್ಬಿಡಿ. ಸೆಟ್ಟಿಂಗ್ ಅಲ್ಲಿ ಹೋದ ತಕ್ಷಣನೇ ಅಲ್ಲಿ ನಿಮ್ಗೆ ಕಾಣಿಸುತ್ತೆ ಕೆಳಗಡೆ ಆಪ್ಸ್ ಅಂತ ಇದೆ ಅಲ್ವಾ, ಆ ಆಪ್ಸ್ ಮೇಲೆ ಕ್ಲಿಕ್ ಮಾಡಿ. ಆಪ್ಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಒಂದೊಂದೇ ಚೆಕ್ ಮಾಡಿ ಇದ್ರೊಳಗೆ ಏನಾದ್ರೂ ನೀವು ಕ್ಯಾಮ್ರಾ ಆಕ್ಸೆಸ್ ಕೊಟ್ಟಿದ್ದೀರಾ. ಗೊತ್ತಿಲ್ದಿರೋ ಆಪ್ಸ್ ಗಳಿಗೆಲ್ಲ ನೀವು ಕ್ಯಾಮ್ರಾ ಆಕ್ಸೆಸ್ ಕೊಟ್ಟಿದ್ರೆ ಅಲ್ಲಿ ಫಸ್ಟ್ ಡೋಂಟ್ ಅಲೋ ಅಂತ ಹೇಳಿ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಅಮೆಝಾನ್ಗೆ ಇವಾಗ ಏನಾದ್ರೂ ಆಕ್ಸೆಸ್ ನ ಕೊಟ್ಟಿರ್ತೀರಾ, ಅಲ್ಲಿ ನೀವು ಚೆಕ್ ಮಾಡಿ. ಚೆಕ್ ಮಾಡ್ಬಿಟ್ಟು ಅಲ್ಲಿ ಏನಾದ್ರೂ ನೀವು ಆಕ್ಸೆಸ್ ಕೊಟ್ಟಿದ್ದೀರಾ, ಒಂದ್ ವೇಳೆ ಅಲೋ ಕೊಟ್ಟಿದ್ರೆ ಅದನ್ನ ಡೋಂಟ್ ಅಲೋ ಮಾಡ್ಬೇಕು. ಇಲ್ಲಿ ಪರ್ಮಿಷನ್ಸ್ ಹೋಗಿ ಪರ್ಮಿಷನ್ಸ್ ಹೋದ್ಮೇಲೆ ಅಲ್ಲಿ ಅಲೋ ಅಂತ ಇದೆ ಅಲ್ವಾ, ಅದನ್ನ ತೆಗೆದ್ಬಿಟ್ಟು ಅಲ್ಲಿ ಕೆಳಗಡೆ ಡೋಂಟ್ ಅಲೋ ಅಂತೇಳಿ ಹಾಕ್ಬೇಕು. ಇದ್ ಮಾತ್ರ ಅಲ್ಲ, ಫೈಲ್ಸ್ದು ಅಷ್ಟೇ. ಒಂದ್ ವೇಳೆ ನೀವು ಫೈಲ್ಸ್ ಗಳನ್ನೆಲ್ಲ ಇವಾಗ ಫೈಲ್ ಮ್ಯಾನೇಜರ್ ಎಲ್ಲ ಸ್ಟೋರ್ ಆಗಿರುತ್ತೆ, ಅದೇನ್ ಮಾಡ್ಬೇಕು ಅಂದ್ರೆ ಅದು ಸೇಮ್ ಸೆಟ್ಟಿಂಗ್ ಅಲ್ಲಿ ಹೋಗ್ಬಿಟ್ಟು ಆಪ್ಸ್ಗೆ ಹೋಗ್ಬಿಟ್ಟು ಫೋಟೋಸ್ ಅಂಡ್ ವಿಡಿಯೋಸ್ ಅಂತ ಇದೆ ಅಲ್ವಾ, ಅಲ್ಲಿ ಅದನ್ನ ರಿಮೂವ್ ಮಾಡ್ಬೇಕು. ಅಲ್ಲಿ ಡೋಂಟ್ ಅಲೋ ಅಂತೇಳಿ ಕೊಟ್ರೆ ನಿಮ್ಮ ಮೊಬೈಲ್ ನಲ್ಲಿರೋ ಡೇಟಾ ತುಂಬಾ ಸೇಫ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಆಗಲ್ಲ ನಿಮ್ಗೆ. ಮುಂದೆ ನೀವು ಯೂಟ್ಯೂಬ್ ಮಾಡಿರ್ಬೋದು, ಇನ್ಸ್ಟಾಗ್ರಾಮ್ ಮಾಡಿರ್ಬೋದು, ಏನೋ ಪರ್ಸನಲ್ಗೆ ಯೂಸ್ ಮಾಡ್ಕೊಂಡಿರ್ತೀರಾ, ಅದನ್ನ ಬೇರೆಯವರು ಮಿಸ್ಯೂಸ್ ನ ಮಾಡ್ಕೊಳ್ತಾರೆ. ಈಗ ನೀವು ಯಾರೋ ನಿಮ್ ಮೊಬೈಲ್ ನ ಇಸ್ಕೊಂಡಿರ್ತಾರೆ, ಅವ್ರು ಯಾವ್ದೋ ಮೊಬೈಲ್ ನಲ್ಲಿ ಯಾವ್ದೋ ಒಂದು ಇನ್ಸ್ಟಾಲ್ ಮಾಡ್ಬಿಡ್ತಾರೆ. ಆ ಆಪ್ ನಿಮ್ಗೆ ಇನ್ಸ್ಟಾಲ್ ಮಾಡಿದ್ದಾರೆ ಅಂತಾನೆ ಗೊತ್ತಿರಲ್ಲ. ಅದ್ರೊಳಗಡೆ ಅವ್ರು ಎಲ್ಲಾ ಪರ್ಮಿಷನ್ಸ್ ಕೊಟ್ಟಿರ್ತಾರೆ. ಆ ಪರ್ಮಿಷನ್ ಕೊಟ್ಟು ಏನ್ ಮಾಡ್ತಾರೆ, ನಿಮ್ಮ ಮೊಬೈಲ್ ನಲ್ಲಿರೋ ಡೇಟಾ ತಗೊಳ್ಳೋದು, ನೀವ್ ಯಾರು ಟೈಪ್ ಮಾಡ್ತಾ ಇದ್ರ, ಏನ್ ಮಾಡ್ತಾ ಇದ್ರ, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಅವ್ರು ಚೆಕ್ ಮಾಡ್ಬೋದು. ಅದಕ್ಕೆ ಆದಷ್ಟು ನಿಮ್ ಮೊಬೈಲ್ ನಲ್ಲಿ ಅವಾಗ ಚೆಕ್ ಮಾಡ್ತಾ ಇರಿ. ತಿಂಗಳಿಗೆ ಒಂದ್ಸಲಿ ಆದ್ರೂ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಚೆಕ್ ಮಾಡಿ, ಯಾವ್ದಕ್ಕಾದ್ರೂ ಪರ್ಮಿಷನ್ಸ್ ಕೊಟ್ಟಿದ್ದೀರಾ, ಯಾವ್ದಾದ್ರು ಅನ್ನೋನ್ ಆಪ್ಸ್ ಗಳನ್ನ ನೀವೇನಾದ್ರೂ
ಏನಾದ್ರೂ ಡೌನ್ಲೋಡ್ ಮಾಡಿದೀರಾ ಇದನ್ನೆಲ್ಲ ಚೆಕ್ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲ್ ಅಲ್ಲಿರೋ ಡೇಟಾ ಎಲ್ಲ ಸೇಫ್ ಆಗಿರುತ್ತೆ. ನೀವೇನೋ ಫೋಟೋ ತಗೊಂಡಿರ್ತೀರಾ ಅವೆಲ್ಲ ಸೇಫ್ ಆಗಿ ಇರುತ್ತೆ. ಈ ಸೇಫ್ ಆಗಿರ್ಬೇಕು ನಿಮ್ಮ ಮೊಬೈಲ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್, ಇನ್ಸ್ಟಾಗ್ರಾಮು ಯಾವ್ದ್ರಲ್ಲೂ ನಿಮ್ಗೆ ಯಾವ್ದೇ ರೀತಿಯಾದ ಪ್ರಾಬ್ಲಮ್ಸ್ ಆಗ್ಬಾರ್ದು ಅಂದ್ರೆ ಇದನ್ನ ಫಸ್ಟ್ ಯಾವಾಗ್ಲೂ ಚೆಕ್ ಮಾಡ್ಕೊಳ್ತಾ ಇರಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತು ಅಂತಂದ್ರೆ 2bytes ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನೀವು ನಿಮ್ಗೆ ಫಸ್ಟ್ ಸೇಫ್ ಆಗಿರಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹೈಪ್ ಮಾಡಿ. ಹಾಗೆ ನಿಮ್ಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕಾಗಿದ್ರೆ ನನ್ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.